ಬಗ್ಗೆ ನಮ್ಮ ಜೊತೆಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಅವರೀಗ ಸಂಪರ್ಕದಲ್ಲಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರೇ ನಮಸ್ತೆ. ನಮಸ್ತೆ ಅಮ್ಮ. ಸರ್, ಈಗ BK ಹರಿಪ್ರಸಾದ್ ಅವರೊಂದು ಹೇಳಿಕೆ ಕೊಟ್ಟರು, ಗೋಧ್ರಾ ರೀತಿಯ ದುರಂತ ನಡೀಬಹುದು, ಹಾಗಾಗಿ ಭದ್ರತೆ ಬೇಕಾಗಿದೆ ಅಲ್ಲಿ ಹೋಗೋರಿಗೆ ಅಂತ ಒಂದು. ಇನ್ನೊಂದು, ಶ್ರೀಕಾಂತ್ ಪೂಜಾರಿ ಬಂಧನದ ವಿಚಾರವಾಗಿಯೂ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟರು, ಅವ್ರನ್ನ ಇಷ್ಟು ವರ್ಷ ಬಿಟ್ಟಿದ್ದೇ ತಪ್ಪಾಯಿತು ಅಂತ. ತಮ್ಮ ಪ್ರತಿಕ್ರಿಯೆ ಇದಕ್ಕೆ? ನೋಡಿ, ಯಾರಿಗೆ ರಕ್ಷಣೆ ಕೊಡಬೇಕು ಅಂತ ಅವ್ರು ಕೇಳಿದಾರೋ ಇದು ಒಂದು ರೀತಿಯ ವ್ಯಂಗ್ಯ. ಇದು ಹಿಂದೂಗಳನ್ನ ಕಂಡು ವ್ಯಂಗ್ಯ ಮಾಡ್ತಕ್ಕಂತ ಸಂಸ್ಕೃತಿ ಈ ಕಾಂಗ್ರೆಸ್ಸಿನ ಲೀಡರ್ಗಳದು. ಇವತ್ತು ಯಾರಿಗೆ ಯಾರು ರಕ್ಷಣೆ ಕೊಡಬೇಕಾಗಿಲ್ಲ ಈ ದೇಶದಲ್ಲಿ. ಆವತ್ತೇ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಗುಂಡಿಗೆ ಎದುರಲಿಲ್ಲ ಜನ. ಇವತ್ತು ಇವರ ರಕ್ಷಣೆ ಯಾರಿಗೂ ಬೇಕಾಗಿಲ್ಲ. ಇವತ್ತು ಹಿಂದೂಗಳು ಸುಭದ್ರವಾಗಿದ್ದಾರೆ, ಯಾರು ತೊಂದರೆಗೂ ಇಲ್ಲ. ಇವತ್ತು 1 ವರ್ಷಗಳ ನಂತರ ಈ ಕೇಸ್ ರಿಓಪನ್ ಆಗ್ಬೇಕಾಗಿರ್ಲಿಲ್ಲ. ಇಷ್ಟು ದಿನ ಬಿಟ್ಟಿದ್ದೆ ತಪ್ಪು ಅಂತಂದ್ರೆ ಯಾಕೆ ಮತ್ತೇನ್ ಕಡ್ಲೆಕಾಯಿ ತಿಂತಾ ಇದ್ರ ಇವರು? ಮಾಡ್ಬೇಕಾಗಿತ್ತಲ್ಲ ಅವತ್ತೇನೆ. ಹೆದರಿಕೆ ಯಾರಿಗೂ ಇಲ್ಲ. ಆದ್ರೆ ಇವರು ವ್ಯಂಗ್ಯ ಮಾಡ್ತಕ್ಕಂತ ರೀತಿಯಲ್ಲಿ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ. ಇದಕ್ಕೆ ಭಾರತೀಯ ಜನತಾ ಪಕ್ಷ ಆಗ್ಲಿ ಹಿಂದೂ ಕಾರ್ಯಕರ್ತರಾಗ್ಲಿ ಸೊಪ್ಪು ಹಾಕೋದಿಲ್ಲ ಅಂತಕ್ಕಂಥದ್ದನ್ನ ಅವರು ತಿಳ್ಕೊಳ್ಬೇಕು. ಮೊನ್ನೆ ತಾನೇ ಅವ್ರು ಹೇಳಿದ್ರು, ಯಾರ್ಯಾರು ಸಾವರ್ಕರ್ರು ಕಡೆಯವರು ಅಥವಾ ರಾಮ ಭಕ್ತರು ಎಲ್ಲ ಬ್ರಿಟಿಷರ ಬೂಟು ನೆಕ್ಕದವರು ಅಂತ. ಆದ್ರೆ ಬೂಟು ನೆಕ್ಕದವರು ಇವರೇ ಇವತ್ತು ಅಪಾದನೆಯನ್ನ ಯಾರ್ಯಾರ ಮೇಲೆ ಮಾಡ್ತಿದ್ದಾರೆ. ಈ ರೀತಿ ಈ ತರ ಕುಚೋದ್ಯತನ ಮಾಡ್ತಕ್ಕಂತ ಜನರಿಗೆ ಮುಂದಿನ ದಿನಗಳಲ್ಲಿ ಜನ ಪಾಠ ಕಲಿಸ್ತಾರೆ. ಇವತ್ತು ರಾಮ ಮಂದಿರದ ವಿಚಾರದಲ್ಲಿ ಮುಸ್ಲಿಂ ಲೀಡರ್ಗಳೇ ಹೇಳ್ತಿದ್ದಾರೆ, ಫರೂಕ್ ಅಬ್ದುಲ್ಲಾ ಹೇಳ್ತಾರೆ, ರಾಮ ಹಿಂದೂಗಳ ಒಬ್ಬರೇ ದೇವರಲ್ಲ, ನಮ್ಮೆಲ್ಲರಿಗೂ ದೇವರು, ಈ ಪ್ರಪಂಚಕ್ಕೆ ದೇವರು ಅಂತೇಳಿ. ಅದೇ ಗುಲಾಂ ನಬಿ ಆಜಾದ್ ಅವ್ರ ಪಕ್ಷದವರೇ ಆಗಿದ್ದವರು. ಅವ್ರು ಹೇಳ್ತಾರೆ 600 ವರ್ಷಗಳ ಹಿಂದೆ ನಾವೆಲ್ಲ ಹಿಂದೂಗಳೇ ಆಗಿದ್ದವರು, ಇವತ್ತು ಯಾವುದೋ ಕಾರಣದಿಂದ ನಾವು ಮುಸ್ಲಿಮರಾಗಿದ್ದೀವಿ ಅಂತ. ಇದೆಲ್ಲ ಅವ್ರಿಗೆ ಅರಿವಿಲ್ವಾ? ಯಾಕೆ ಹಿಂದೂಗಳನ್ನ ಇಷ್ಟೊಂದು ಕೀಳಾಗಿ ನೋಡ್ತಾರೆ ಈ ಕಾಂಗ್ರೆಸ್ನವರು? ಓಕೆ, ಛಲವಾದಿ ಅವರೇ ಧನ್ಯವಾದ ತಾವು ಜೊತೆ ಮಾತನಾಡಿದ್ರಿ.